ನೋಡಿ, ವಿಜಯನಗರದಲ್ಲಿ ಒಂದು ಭಯಾನಕ ಆಕ್ಸಿಡೆಂಟ್ ಸಂಭವಿಸುತ್ತೆ. ಹೆಂಗಾಗಿತ್ತು ಈ ಆಕ್ಸಿಡೆಂಟು, ಏನಾಯಿತು ಅಂತಂದ್ರೆ ಬೊಲೆರೋ ಗೂಡ್ಸ್ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದಿರೋದು. ಅದರ ಪರಿಣಾಮ ಏನಾಗಿದೆ ಅಂದರೆ ಸ್ಥಳದಲ್ಲೇ ಒಬ್ಬ ಸಾವನ್ನಪ್ಪಿಟ್ಟಿದ್ದಾನೆ, ಸ್ಪಾಟ್ ಡೆತ್. ಆಮೇಲೆ ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಲಾರಿ ಓವರ್ ಸ್ಪೀಡ್ನಲ್ಲಿ ಬಂದು ಗೂಡ್ಸ್ ವಾಹನಕ್ಕೆ ಏಕಾಏಕಿ ಡಿಕ್ಕಿ ಹೊಡೆದು ಬಿಡುತ್ತೆ. ಈ ಆಕ್ಸಿಡೆಂಟ್ ಆಗಿರೋದು ಚಿಲಕನಹಟ್ಟಿ ಟೋಲ್ ಬಳಿ, ಹೊಸಪೇಟೆ ತಾಲೂಕಿನ ಚಿಲಕನಹಟ್ಟಿ ಟೋಲ್ ಬಳಿ ಈ ಭೀಕರವಾದಂತಹ ಆಕ್ಸಿಡೆಂಟ್ ಸಂಭವಿಸಿರೋದು. ಈ ಆಕ್ಸಿಡೆಂಟ್ನ ಭೀಕರತೆ ಎಷ್ಟಿತ್ತು ಅಂತಂದರೆ ಅದು ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ ನೋಡಿ. 37 ವರ್ಷದ ಈರಣ್ಣ ಮ್ಯಾಗಿ ಸಾವನ್ನಪ್ಪಿದ್ರೆ, ಶ್ರೀಶೈಲ್ ಅನ್ನೋರು ಮತ್ತೊಬ್ಬರು ಗಾಯವಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತೆ. ದಾಳಿಂಬೆ ತುಂಬಿದ್ದಂತಹ ಬೊಲೆರೋ ಗೂಡ್ಸ್ ವಾಹನ ಅದು. ಏಕಾಏಕಿ ಲಾರಿ ನೋಡಿ ಹೆಂಗೆ ಸ್ಪೀಡಾಗಿ ಬರ್ತಾ ಇರೋದು, ಓವರ್ ಸ್ಪೀಡು, ಅದು ಟೋಲ್ ಬಳಿ. ನೋಡಿ ಆಕ್ಸಿಡೆಂಟ್ನ ತೀವ್ರತೆ ಎಷ್ಟಿದೆ ಅಂತ ಹೇಳಿ. ಆ ಬೊಲೆರೋ ವಾಹನದಲ್ಲಿದ್ದಂತಹ ದಾಳಿಂಬೆ ತುಂಬಿದಂತಹ ಆ ಪಾಕೆಟ್ಗಳೆಲ್ಲವೂ ಕೂಡ, ಬಾಕ್ಸ್ಗಳೆಲ್ಲವೂ ಕೂಡ ಉರುಳು ಬಿತ್ತು. ಟೋಲ್ ಬಳಿ ಏಕಾಏಕಿ ಓವರ್ ಸ್ಪೀಡ್ ಬಂದಿರೋದು. ಏನು ಲಾರಿ ಕಂಟ್ರೋಲಿಗೆ ಸಿಕ್ಕಲಿಲ್ವಾ ಅಥವಾ ನಿದ್ದೆ ಬಂಪರಲ್ಲ ಹಾಗೆ ಸ್ಟೇರಿಂಗ್ ಬಿಟ್ಬಿಟ್ನಾ ಏನೋ ಗೊತ್ತಿಲ್ಲ. ವಿಜಯನಗರದ ಚಿಲಕನಹಟ್ಟಿ ಟೋಲ್ ಗೇಟ್ ಬಳಿ ಆಗಿರುವಂತಹ ಘಟನೆ ಇದು ನೋಡಿ. ಆಕ್ಸಿಡೆಂಟ್ ಆದ ನೆಕ್ಸ್ಟ್ ಮಿನಿಟ್ ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ನೋಡ್ರಿ, ಇದು ಕ್ಯಾಂಪರ್ ಬಂದ ನಾನು ಶಿವಲ್ ಗಾಡಿಯನು ಆ ಗ್ರೀನ್ ಟಿ ಶರ್ಟ್ ಹಾಕೊಂಡನು, ಅವನ ಡ್ರೈವರು ಆ ರೂಮಲ್ಲಿ ಸಿಗಬಿಟ್ಬಿಡೋಣ. ಅದೆಲ್ಲ ಶಿವಲ್ ಗಾಡಿ, ಕ್ಯಾಬಿನ್ ಏನಿಲ್ಲ. ಮಾರಮನಹಳ್ಳಿ ಟೋಲ್ ಇದು ನೋಡಿ. ಎರಡೂ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಆ ಟೋಲ್ ಗೇಟ್ನಾಗ ಹೊಡೆದ್ರೆ ಗಾಡಿ ಕ್ಯಾಂಪರ್ಗೆ ಹಿಂದೆ ಶಿವಲ್ ಗಾಡಿ ಬಂದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಹೆಂಗಾಯ್ತು ಈ ಆಕ್ಸಿಡೆಂಟು, ಜೊತೆಗೆ ಎಷ್ಟೊತ್ತಿಗಾಯ್ತು? ಹೌದು ಶರತ್, ಈ ಒಂದು ನೂತನ ಜಿಲ್ಲೆಯ ವಿಜಯನಗರದ ಹಾದು ಹೋಗತಕ್ಕಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಒಂದಲ್ಲ ಒಂದು ನಿರಂತರವಾಗಿ ಅಪಘಾತಗಳಾಗುತ್ತಿರುವುದು ಒಂದು ಸರ್ವೇ ಸಾಮಾನ್ಯವಾದಂತಹ ವಿಷಯವಾಗಿದೆ. ಅದರಲ್ಲಿ ತಮ್ಮ ಸ್ವಂತ ತಪ್ಪಿನಿಂದ ಆಗೋದಕ್ಕಿಂತ ಈ ಒಂದು ಪರರ ತಪ್ಪು, ಅಂದ್ರೆ ಹಿಂದೆ ಗಾಡಿ ಬರತಕ್ಕಂತ ಗಾಡಿ ಅಥವಾ ಮುಂದೆ ಬರತಕ್ಕಂತಹ ಗಾಡಿಯವರಿಂದ ಆಗತಕ್ಕಂತಹ ತಪ್ಪುಗಳಿಂದಾಗಿ ಅಪಘಾತಗಳ ಪ್ರಮಾಣ ಸಾಕಷ್ಟು ಆಗ್ತಿವೆ. ಅದೇ ರೀತಿಯಾದಂತಹ ಒಂದು ಬೆಳವಣಿಗೆ ನಿನ್ನೆ ಸಂಜೆ ವೇಳೆಗೆ ಈ ಒಂದು ಚಿಲಕರಟ್ಟಿ ಗ್ರಾಮದ ಬಳಿ ಇರತಕ್ಕಂತಹ ಟೋಲ್ ಗೇಟ್ ನಲ್ಲಿ ದಾಳಿಂಬೆ ತುಂಬಿದಂತಹ ಒಂದು ಬೊಲೆರೋ ಕ್ಯಾಂಪರ್ ನಿಂತಿರುತ್ತದೆ. ಆ ಕ್ಯಾಂಪರ್ ನ ಗಮನಿಸಿದಂತಹ ಲಾರಿಯು ಹಿಂದಿನಿಂದ ಬಂದು ಗುದ್ದಿದ್ದರ ಪರಿಣಾಮವಾಗಿ ಈ ಒಂದು ಬೊಲೆರೋ ಕ್ಯಾಂಪರ್ ಪಲ್ಟಿಯಾಗಿದೆ. ಪಲ್ಟಿಯಾಗುವುದರ ಜೊತೆಗೆ ಈ ಒಂದು ರಸ್ತೆಯ ತುಂಬೆಲ್ಲ ಈ ಒಂದು ದಾಳಿಂಬೆ ಹಣ್ಣು ಈ ಒಂದು ಚೆಲ್ಲಾಪಿಲ್ಲಿಯಾಗಿ ಹೋಗಿವೆ ಶರತ್. ಇದರ ನಡುವೆ ಮತ್ತೊಂದು ಘಟನೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈರಣ್ಣ ಮ್ಯಾಗಿ ಅನ್ನತಕ್ಕಂತ ಒಂದು ಬಸವನ ಬಾಗೇವಾಡಿಯ ಚಾಲಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದರೆ, ಮತ್ತೊಬ್ಬ ಸಹ ಪ್ರಯಾಣಿಕನಿಗೆ ಗಂಭೀರ ಗಾಯಗಳಾಗಿದ್ದು ಈ ಒಂದು ಹೊಸಪೇಟೆಯ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಒಂದು ರಸ್ತೆಯ ಸುರಕ್ಷತೆ ಬಗ್ಗೆ ಈ ಕಾನೂನು ಸರ್ಕಾರಗಳು ಏನೇ ಜಾಗೃತಿ ಮೂಡಿಸಿದರೂ ಸಹ ಈ ರೀತಿಯ ಅಪಘಾತಗಳಾಗುವುದರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ. ಈ ಕಾರಣದಿಂದಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗತಕ್ಕಂತಹ ಅಪಘಾತಗಳಲ್ಲಿ ಮುಖ್ಯವಾಗಿ ಈ ಒಂದು ನಿರ್ಲಕ್ಷ್ಯ ಒಂದು ಚಾಲನೆ ಮತ್ತು ನಿದ್ರಾಹೀನತೆಯಿಂದಾಗಿ ಈ ಒಂದು ಮುಂಜಾನೆ ವೇಳೆಗೆ ಲಾರಿ ಓನರ್ಗಳು ಅಥವಾ ಲಾರಿ ಒಂದು ಚಾಲಕರು ಈ ಒಂದು ನಿರ್ಲಕ್ಷ್ಯದಿಂದಾಗಿಯೇ ಈ ಒಂದು ಅಪಘಾತ ಸಂಭವಿಸಿದೆ ಎಂದು ಹೇಳಬಹುದು ಶರತ್. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.